ಸಿದ್ಧಾರ್ಥ್, ಕಂಗ್ರಾಟ್ಸ್. ಸಿದ್ಧಾರ್ಥ್, ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿಮ್ಮಂಥವ್ರು ನಮ್ಮ ಕಂಪ್ನಿ ಪಾರ್ಟ್ನರ್ ಆದರು ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ನಮ್ಮ ಚಂದು ಫ್ರೆಂಡು ನಮ್ಮ ಕಂಪ್ನಿ ಪಾರ್ಟ್ನರ್ ಆದ್ರಲ್ಲ ಅನ್ನೋ ಕಾರಣಕ್ಕೆ. ನೀವು ತುಂಬ ಹೊಗಳ್ತಾ ಇದ್ದೀರಾ, ನನಗೆ ಮುಜುಗರ ಆಗುತ್ತೆ. ಚಂದನ್ ಈಗಾಗಲೇ ಹೇಳಿದ್ದಾನೆ ನಿಮ್ಮ ಬುದ್ಧಿವಂತಿಕೆ ಬಗ್ಗೆ, ಕಂಪ್ನಿಯ ಬ್ಯಾಕ್ ಬೋನ್ ಅಂತ ಬೇರೆ ಹೇಳಿದ್ದಾನೆ. ನೀವು ನನ್ನ ಜೊತೆ ಇರಬೇಕು, ನಿಮ್ಮ ಅಡ್ವೈಸ್ ನನಗೆ ತುಂಬ ಮುಖ್ಯ. ವಿತ್ ಪ್ಲೆಷರ್. ಆಲ್ರೈಟ್ ದೆನ್. ಸಿದ್ಧಾರ್ಥ್ ಬಾ, ಅಕೌಂಟ್ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತೇನೆ. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸಲೀಸಾಗಿ ಸುಂದರವಾಗಿ ಮಾತಾಡೋದನ್ನ ಯಾವ ಸ್ಕೂಲಲ್ಲಿ ಕಲ್ತ್ರಿ ಕುಮುದವ್ರೆ? ಸಿದ್ಧಾರ್ಥ್ ಅವರು ಏನು ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾ ಇದ್ರು, ಕಂಪ್ನಿ ದುಡ್ಡನ್ನ ಯಾರಿಗೂ ಗೊತ್ತಾಗದಾಗೆ ಹೇಗೆ ಗುಳುಂ ಮಾಡೋದು ಅನ್ನೋದನ್ನ ನಿಮ್ಮಂಥ ಗುರುಗಳ ಹತ್ರನೇ ಕಲಿಬೇಕು. ನೋಡು ರಂಜಿತ್, ನನ್ನ ತಂಟೆಗೆ ಬರಬೇಡ ಅಂತ ನಾನು ನಿನಗೆ ಪದೇ ಪದೇ ಹೇಳ್ತಾ ಇದ್ರು, ನೀನ್ ನನ್ನ ಮಾತೆ ಕೇಳೋದಿಲ್ಲ ಅಲ್ವಾ? ನೀನ್ ಹೀಗೆ ಮಾಡ್ತಾ ಇದ್ರೆ ನಿನ್ನ ಸಾಯಿಸೋದಕ್ಕೂ ನಾನು ಹಿಂದೂ ಮುಂದೆ ನೋಡೋದಿಲ್ಲ. ಕೊಂದು ಹಾಕೋ ಮಾತು ನೀವು ಆಡಬೇಡಿ ಕುಮುದವ್ರೆ. ಪಾಪ ಆ ಕೆಲಸ ಎಲ್ಲ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇಷ್ಟು ವರ್ಷ ನಾನು ಚಿಕ್ಕ ಪುಟ್ಟ ಕಮಿಷನ್ನಲ್ಲಿ ಬದುಕಿ ತುಂಬ ಸಾಕಾಗೋಗಿದೆ ಕುಮುದವ್ರೆ. ಇಷ್ಟು ವರ್ಷ ನಾನು ಮೀನು ಹಾಗೆ ಬದುಕ್ತಾ ಇದ್ದೆ. ನಿಮ್ಮಂಥ ತಿಮ್ಮಿಂಗ್ಳ ನೋಡಿದ ಮೇಲೆ ನನಗೂ ತಿಮ್ಮಿಂಗ್ಳ ಆಗೋ ಆಸೆ ಬಂದ್ಬಿಟ್ಟಿದೆ. ಎಷ್ಟೇ ಆಗಲಿ ನೀವು ತಿಂದು ತೆಗೋದ್ರಲ್ಲಿ ಗುರು ಅಲ್ವಾ? ನಾನಿನ್ನೂ ಆ ವಿಷಯದಲ್ಲಿ ಇನ್ನೂ ವಿದ್ಯಾರ್ಥಿ. ನಾನು ನಿಮ್ಮ ಹತ್ರ ಪಾಠಕ್ಕೆ ಬರಬಹುದಾ ಕುಮುದಾ ಮೇಡಮ್? ಚಿಕ್ಕ ಮೀನನ್ನ ದೊಡ್ಡ ಮೀನು ತಿಂದು ಹಾಕ್ಬಿಡುತ್ತೆ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ನೀವೇನೇ ಹೇಳಿ ಕುಮುದವ್ರೆ, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಏನೇನೋ ಆಸೆ ಹುಟ್ಟುತ್ತೆ. ನೀವೇ ನನ್ನ ಜನ್ಮದ ಜೋಡಿ ಆಗಬೇಕಾಗಿತ್ತು. ಎಲ್ಲೋ ಏನೋ ಎಡವಟ್ಟಾಗ್ಬಿಟ್ಟಿದೆ. ಅದು ಎಲ್ಲಿ ಎಡವಟ್ಟಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ ನೋಡಿ. ಯು ಇಡಿಯಟ್. ನಾನು ನಿನ್ನನ್ನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ನೀನು ಇಲ್ಲಿ ಬಟ್ಟೆ ಒಗಿತಾ ಇದೀಯ. ಅಲ್ಲಮ್ಮ, ಇದು ನನ್ನ ಕೆಲಸ ತಾನೆ, ನೀನ್ ಯಾಕೆ ಮಾಡ್ತಾ ಇದೀಯಾ? ಅಣ್ಣ, ಕೆಲಸ ನೀನ್ ಮಾಡಿದ್ರೆ ನಾನ್ ಮಾಡಿದ್ರೇನು? ಕೆಲಸ ತಾನೆ. ಸರಿ, ವಾಷಿಂಗ್ ಮಿಷಿನ್ಗಾದ್ರೂ ಹಾಕೋದಲ್ವಾ? ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಆಗಿ ಕೊಳೆ ಹೋಗಲ್ಲ. ಅದ್ರಾಗೂ ಕಟ್ಟಿನ ಪತ್ತಿ ಸುತ್ತ ಇರೋ ಕಡೆ ಹೋಗೋದೇ ಇಲ್ಲ, ಹಂಗೆ ಬಟ್ಟೆನೂ ಹಾಳಾಗೋಯ್ತದೆ. ಸರಿನಪ್ಪ, ನಿನ್ಗಿಷ್ಟ ಬಂದ ಹಾಗೆ ಮಾಡು. ಅಣ್ಣ, ನಿಂಗೊಂದ್ ವಿಷಯ ಗೊತ್ತಾ? ಏನು? ಬಾವನ್ ರೂಮ್ನಾಗೆ ಬಾವನ್ ಜೊತೆ ಯಾರೋ ಫ್ರೆಂಡ್ ಅವ್ರಂತೆ. ಒಂದೇ ಸೂರ್ನಾಗಿದ್ರು ನಾನು ಇವತ್ತವರೆಗೂ ಅವ್ರನ್ನ ನೋಡೇ ಇಲ್ಲ. ನೀನ್ ನೋಡಿದ್ಯಾ? ಹೌದಾ? ಹಾ, ನಾನು ಕೇಳಿದ್ದೀನಿ, ತಾತ ಹೇಳ್ತಿದ್ರು. ನಾನು ನಿನ್ನ ಹಾಗೆ ಅವ್ರನ್ನ ನೋಡಿಲ್ಲ. ಯಾವಾಗ್ಲಾದ್ರೂ ನೋಡೋಣ ಅಂತ ಅನ್ಕೊಂತೀನಿ, ಅಷ್ಟರಲ್ಲಿ ಅವ್ರು ಹೊರಟೋಗಿರ್ತಾರೆ. ಮತ್ತೆ ರಾತ್ರಿ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ನಿನ್ಗೆ ಗೊತ್ತಾಯ್ತು? ಅದಾ, ಬಾವನ್ ರೂಮ್ಗೆ ಬಟ್ಟೆ ತರಕ್ಕೆ ಅಂತ ಹೋಗಿದ್ದೆ. ಆಗ ಅಲ್ಲಿ 5 ಜೊತೆ ಬಟ್ಟೆ ಇತ್ತು. ಚಿಕ್ಕಿ ಅಕ್ಕೂ ನೋಗ್ ಕೇಳ್ದೆ, ಬಾವ ಒಂದೇ ದಿನಲ್ಲಿ 5 ಸಲ ಬಟ್ಟೆ ಬದಲಾಯಿಸ್ತಾರ ಅಂತ. ಆಗ ಚಿಕ್ಕಿ ಅಕ್ಕ ಹೇಳಿದ್ರು, ಬಾವನ್ ಜೊತೆಯಾಗಿ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ ಅಂತ. ಬೇರೆಯವ್ರ ವಿಷಯ ನಿನ್ಗೆ ಯಾಕೆ? ನಿನ್ ಕೆಲಸ ನೀನ್ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಇನ್ನು ಹೆಚ್ಚು ದಿನ ಸತ್ಯನ ಮುಚ್ಚಿಡೋಕ್ಕಾಗಲ್ಲ. ಚಿನ್ನುಗೆ ನಿಜ ಏನು ಅಂತ ಖಂಡಿತ ಗೊತ್ತಾಗೇ ಆಗುತ್ತೆ. ಆಮೇಲೆ ಏನಾಗಬಹುದು? ನನ್ನಿಂದ ಆದಷ್ಟು ಪ್ರಯತ್ನ ಪಡ್ತಾನೇ ಇದ್ದೀನಿ. ದೇವರೇ, ಇನ್ನು ಉಳಿದಿದ್ದು ನಿನಗೆ ಬಿಟ್ಟಿದ್ದಪ್ಪ. ಹೌದು ಭಾಸ್ಕರ್, ನೀನು ಹೇಳ್ತಿರೋದು ಕರೆಕ್ಟ್. ಎಷ್ಟೊಂದು ಸರಿ ನಮಗೆ ಬೇಕಾಗಿರೋ ವಸ್ತು ನಮ್ಮ ಕಣ್ಣೆದುರುಗಡೆ ಇದ್ರೂ ನಮ್ಮ ಕಣ್ಣಿಗೆ ಕಾಣ್ತಾ ಇರಲ್ಲ.
ಈ ಥರ ಅನುಭವ ನನಗೆ ಬೇಕಾದಷ್ಟು ಸರಿ ಆಗಿದೆ. ಆ ವಿಷಯ ಬಿಡು, ಅಮ್ಮ ಹೇಗಿದ್ದಾರೆ? ನಾನು ಕೇಳಿದೆ ಅಂತ ಹೇಳು. ಹಾ ಚಿನ್ನು, ಮೇಲ್ಗಡೆ ಬಟ್ಟೆ ಹೋಗಿತಾ ಇದ್ದಲ್ಲ, ಯಾಕೆ ಕೆಳಗಡೆ ಬಂದೆ? ಅದ ಸೋಪ್ ಪುಡಿ ಖಾಲಿ ಆಗೋಯ್ತಣ್ಣ, ತಗೊಳ್ಳುವ ಅಂತ ಬಂದೆ. ಹೌದಾ, ನಾನು ತರ್ತೀನಿ, ನೀನ್ ಮೇಲೆ ಹೋಗು. ಅಣ್ಣ ಅದ್ ಎಲ್ಲದೆ ಅಂತ ನಿನಗ್ ಗೊತ್ತಾ? ನಾನೇ ಹೋಗಿ ತಗೊಳ್ತೀನಿ. ಈ ಮನೆಯಲ್ಲಿ ಕೆಲ್ಸಗಾರ ನಾನು, ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಹೇಳ್ದಷ್ಟು ಮಾಡು, ಹೋಗೋ. ಅದಕ್ಕೆ ಯಾಕಣ್ಣ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ತರ್ತೀನಿ ಅಂತ ಹೇಳ್ದನಲ್ಲ, ಹೋಗು. ಫ್ರೀ ಆದಾಗ ಆಫೀಸ್ ಕಡೆ ಬಾ, ಓಕೆ? ಆಮೇಲೆ ಮಾಡ್ತೀನಿ, ಬಾಯ್. ರಾಮ, ಚಂದನ್, ಅಮ್ಮ ಇಲ್ಲೇ? ಅಮ್ಮನ ರೂಮಲ್ಲೇ ಇರ್ಬೇಕು. ನೀನ್ ಕಾಲ್ ಮುರಿತೀನಿ ಅಂತ ಎದುರಿಸಿದ ಮೇಲಂತೂ ಅಮ್ಮ ಹೊರಗಡೆ ಕಾಲೇ ಇಟ್ಟಿಲ್ಲ. ನನ್ನ ಪುಣ್ಯ ಅದು. ಅಮ್ಮ, ಎಷ್ಟು ದಿನ ಹೀಗೆ ಮಾಡ್ಬೋದು? ಸಾಧ್ಯನೇ ಇಲ್ಲ. ಈ ಸಮಸ್ಯೆಗೆ ಸರಿಯಾದ ದಾರಿ ಹುಡುಕ್ಲೇಬೇಕು. ಇವರಿಬ್ರು ಭೇಟಿ ಆಗದೆ ಇರೋ ಹಾಗೆ ಏನಾದ್ರೂ ಮಾಡಲೇಬೇಕು. ಅಮ್ಮ, ಏನು ಚಂದನ್ ಸಾಹೇಬ್ರು ಹಗಲೇನೆ ಅಮ್ಮಂಗ್ ಮುಖ ತೋರ್ಸಕ್ ಬಂದ್ಬಿಟ್ಟಿದೀರಾ? ಸಾರಿ ಕಣಮ್ಮ, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಆದಷ್ಟು ಬೇಗ ಮುಗಿಸೋಣ ಅಂತ ಅನ್ಕೊಳ್ತೀನಿ, ಮುಗೀತಾನೆ ಇಲ್ಲ. ನನಗೂ ನಿನ್ನ ನೋಡ್ಬೇಕು, ಒಂದ್ 3 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಆಗ್ತಾ ಇಲ್ಲ. ಇನ್ನು ಈ ಫೋನಲ್ಲಿ ಮಾತಾಡಿದ್ರೆ ನೆಮ್ಮದಿನೇ ಅನ್ಸಲ್ಲ. ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ ಕಂದ. ನನಗ್ ಗೊತ್ತು ನಿನಗೆ ತುಂಬಾ ಕೆಲ್ಸ ಅಂತ. ಆದ್ರೆ ಕೆಲ್ಸ ಅನ್ಕೊಂಡು ಊಟ ನಿದ್ದೆ ತಿಂಡಿ ಸರಿಯಾಗಿ ಮಾಡದೆ ಆರೋಗ್ಯ ಕೆಡಿಸ್ಕೋಬೇಡ ಅಷ್ಟೇ. ನೋಡು, ನಿನಗಿಷ್ಟೊಂದು ಕೆಲ್ಸ ಇರುವಾಗ್ಲೇ ನನಗೂ ಹೀಗಾಗ್ಬೇಕಾ? ಈಗೇನೂ ಆಗಿಲ್ಲಮ್ಮ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಯು ಡೋಂಟ್ ವರಿ. ಅಮ್ಮ, ಇದೇನಮ್ಮ ಇದು? ಏನನ್ಕ ಓ, ಏನಮ್ಮ ಇದು? ಇಷ್ಟೊಂದು ಕೈ ಇದೆ, ಒಳ್ಳೆ ಬೇವಿನ ಮರನೇ ಮಿಕ್ಸಿಲಿ ಹಾಕಿ ತಂದಂಗಿದೆ. ನನ್ ಜೀವ ಉಳಿಸಿದ ಔಷಧಿ ಕಣೋದು. ದಿನಕ್ಕೆ 5 ಸಲ ಕುಡಿಬೇಕು ಅಷ್ಟೇ. ಇದನ್ನ ದಿನಕ್ಕೆ 5 ಸಲ? ಯಪ್ಪ, ಹೇಗಮ್ಮ ಕುಡಿತೀಯಾ? ಕುಡಿದೇ ಇದ್ರೆ ಆ ಚಿನ್ನು ಬಿಡ್ಬೇಕಲ್ಲ, ಹಠ ಮಾಡಿ ಕುಡಿಸ್ತಾಳೆ ಮಹಾತಾಯಿ. ಆದ್ರೆ ನನಗಿವಾಗ ಕುಡಿಯೋದಷ್ಟು ಕಷ್ಟ ಆಗ್ತಾ ಇಲ್ಲ. ಮೊದ್ಲಂತೂ ತುಂಬಾ ಕಷ್ಟ ಆಗ್ತಿತ್ತು, ಒಂಥರ ಚಿತ್ರಹಿಂಸೆ ಆಗೋಗ್ತಾ ಇತ್ತು. ಅವಾಗ ಚಿನ್ನು ಏನ್ ಹೇಳಿದ್ಲು ಗೊತ್ತಾ? ಅವ ಕಹಿ ದಿನೇ ದಿನೇ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಇದು ಯಾರಮ್ಮ ಚಿನ್ನು? ಒಂದಿನನೂ ನನ್ನ ಕಣ್ಗೆ ಬಿದ್ದಿಲ್ಲ. ಅಲ್ಲ, ಅವಳೊಂದ್ಸರಿ ನೋಡಿ ಅವಳಿಗೊಂದ್ಸರಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಂಡೆ. ಒಂದೇ ಮನೇಲಿ ಇದ್ಕೊಂಡು ಒಂದ್ಸರಿನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಆಶ್ಚರ್ಯ ಆಗಲ್ವಾ? ನೀನಿವಾಗ ತುಂಬಾ ಬ್ಯುಸಿ. ಯಾವಾಗ ಹೋಗ್ತೀಯಾ ಯಾವಾಗ ಬರ್ತೀಯಾ ನಿನಗೆ ಗೊತ್ತಿರಲ್ಲ. ಇನ್ನ ಚಿನ್ನುನು 1 ನಿಮಿಷ ಕೂತಿರಲ್ಲ. ಮನೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಅಂತಾಳೆ. ಏನೋ ಒಂದು ಹುಡುಕೊಂಡು ಅದು ಇದು ಮಾಡ್ತಾನೆ ಇರ್ತಾಳೆ. ನಾನಂತೂ ಅಂತ ಅಪರೂಪದ ಹುಡುಗಿ ನಾನು ನೋಡೇ ಇಲ್ಲ ಚಂದು. ಅಮ್ಮ, ಇವತ್ತು ಏನಾದ್ರೂ ಆಗ್ಲಿ, ನಿಮ್ ಚಿನ್ನನ ನೋಡಿ ಮಾತಾಡ್ಸಿ ಒಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ನೀನ್ ಬರೋಕು ಮುಂಚೆ ಇಲ್ಲೇ ಇದ್ಲು. 1-5-10 ನಿಮಿಷ ವ್ಯತ್ಯಾಸ ಆಗಿರ್ಬೇಕಷ್ಟೇ. ಈಗ ತಾನೇ ಹೊರಗೆ ಹೋದ್ಲು, ಇಲ್ಲ ಅಂದಿದ್ರೆ ನಿಂಗೆ ಇಲ್ಲೇ ಸಿಕ್ಕಿರ್ತಿದ್ಲು. ಸರಿ, ಈ ಮನೇಲಿ ಎಲ್ಲೇ ಇದ್ರೂ ಜಾಲಾಡ್ಬಿಟ್ಟು ಬರ್ತೀನಿ. ಇದೇನಿದು? ರಾಮನು ಕಾಣಿಸ್ತಾ ಇಲ್ಲ, ಚಿನ್ನೂ ಕಾಣಿಸ್ತಾ ಇಲ್ಲ. ಎಲ್ಲೋಗಿರ್ಬೋದು?
ಟೆರೆಸ್ ಮೇಲೆ ಬಟ್ಟೆ ಏನಾರು ಒಗೆಯಕ್ಕೆ ಹೋಗಿದ್ರೆ? ಹೇ ಚಂದು, ಏನ್ ಬೇಕಾಗಿತ್ತು? ಏನ್ ಹುಡುಕ್ತಾ ಇದೀಯಾ? ಚಿನ್ನನ್ ಹುಡುಕ್ತಾ ಇದೆ ತಾತ. ರಾಮನು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಮೇಲಿರ್ಬೋದು ಅಂತ ಹೋಗ್ತಾ ಇದ್ದೆ. ಹಾ, ಮನೇಲಿ ಇಲ್ದವ್ರನ್ನ ಹುಡುಕ್ತಾ ಇದೀಯಾ? ಎಲ್ಲಪ್ಪ ಸಿಗ್ತಾರೆ? ಹಾಗಂದ್ರೆ ಏನರ್ಥ ತಾತ? ರಾಮು ಚಿನ್ನು ಇಬ್ರು ಮಾರ್ಕೆಟ್ಗೆ ಹೋಗಿದ್ದಾರಪ್ಪ. ಅಯ್ಯೋ, ನಾನು ಅವಳನ್ನ ನೋಡ್ಲೇಬೇಕು ಅಂತ ಬಂದೆ. ಪ್ರತಿ ಸರಿ ಹೀಗೆ ಆಗ್ತಿದೆ ತಾತ, ನನ್ನ ಕೈಗೆ ಸಿಗ್ತಾ ಇಲ್ಲ ಅವಳು. ಈಗ ತಾನೇ ಅಮ್ಮಂಗೆ ಹೇಳಿ ಬಂದೆ ಅವಳನ್ನ ನೋಡೇ ನೋಡ್ತೀನಿ ಅಂತ. ಒಂದ್ ನಿಮಿಷ ಬಂದೆ ಇರು. ಮನೇಲಿ ಸಿಗದೆ ಇರೋರ್ನ ಮಾರ್ಕೆಟಲ್ಲಿ ಹುಡುಕ್ತೀಯಾ? ಚೆನ್ನಾಗಿದೆ ನಿನ್ನ ಮಾತು. ನನ್ನ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತಾರೆ? ಬಂದೇ ಇರಿ. ಇನ್ನು ಎಲ್ಲಾ ಬೆಲೆ ಜಾಸ್ತಿ ಆಗಿದೆ, ಚೌಕಾಸಿ ಮಾಡಕ್ ಆಗಲ್ಲ. ಅದಕ್ಕೆ ಅಂತ ಅವ್ರು ಕೇಳ್ದಷ್ಟು ಬೆಲೆ ಕೊಡೋಕೈತದಣ್ಣ. ಏನ್ ಮಾಡಕ್ಕಾಗುತ್ತೆ? ಹಲೋ, ಹಲೋ ರಾಮ್, ಎಲ್ಲಿದ್ಯಾ? ಮಾರ್ಕೆಟ್ ಅಲ್ಲಿದ್ದೀನಿ. ಗೊತ್ತಪ್ಪ, ಬೆಂಗಳೂರಲ್ಲಿ ಎಷ್ಟೊಂದು ಮಾರ್ಕೆಟ್ ಇದೆ. ಯಾವ ಮಾರ್ಕೆಟ್ ಅಲ್ಲ? ಕೆಂಗೇರಿ ಉಪನಗರ ಇದೆಯಲ್ಲ, ಆ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಯಾಕೆ? ಯಾಕೂ ಇಲ್ಲ, ಬಂದೇ ಇರು, ಅಲ್ಲೇ ಇರು, ಬಂದೆ. ಹಲೋ, ಇಲ್ಲೇ ಇರು ಅಂದಮೇಲೆ ಎಲ್ಲೂ ಹೋಗಕ್ಕಾಗಲ್ಲ. ಅವನ್ ಬಂದ್ರೆ ಚಿನ್ನು ಏನೂ ಮಾಡೋಕ್ಕಾಗಲ್ಲ. ಯಾವತ್ತೂ ಮಾರ್ಕೆಟ್ ಬರ್ದಿರೋ ಚಂದು ಇವತ್ತು ಬರ್ತೀನಿ ಅಲ್ಲೇ ಇರು ಅಂತ ಯಾಕೆ ಹೇಳ್ತಿದ್ದಾನೆ? ಒಂದೂ ಅರ್ಥ ಆಗ್ತಿಲ್ವಲ್ಲ.